ಇತಿಹಾಸವನ್ನ ತಿರ್ಚೋದಕ್ಕೆ ಬಿಜೆಪಿ ನಾಯಕರು ಯಾಕೆ ಅತ್ಯುತ್ಸಾಹ ತೋರಿಸ್ತಾರೆ? ಕಣ್ಣೆದುರೇ ಇರುವ ಕಾಲಘಟ್ಟವನ್ನು ಅವರು ಎಷ್ಟು ಭಂಡತನದಿಂದ ತಪ್ಪುತಪ್ಪಾಗಿ ಮಂಡಿಸುವಾಗ ಅದು ಅಜ್ಞಾನವೋ ಅಥವಾ ಉದ್ದೇಶಪೂರ್ವಕವೋ? ಹೇಗಾದ್ರೂ ಕಾಂಗ್ರೆಸ್ ಅನ್ನ ಗುರಿಯಾಗಿಸುವ ಮೂಲಕ ಪಕ್ಷದ ದೊಡ್ಡವರನ್ನ ಮೆಚ್ಚೋದೇನಾದ್ರೂ ಅವರ ಆದ್ಯತೆ ಆಗಿದೆಯಾ? ಇತಿಹಾಸವನ್ನ ತಪ್ಪುತಪ್ಪಾಗಿ ಜನರ ಮುಂದಿಡುವ ವಿಷಯದಲ್ಲಿ ಬಿಜೆಪಿ ನಾಯಕರಿಗೆ ಕಿಂಚಿತ್ತೂ ಲಜ್ಜೆ ಇಲ್ಲ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾನೆ ಇದೆ. ಈಗ ದೆಹಲಿಯ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿ ರೇಖಾ ಗುಪ್ತಾ ನೀಡಿರುವ ಹೇಳಿಕೆ ಕೂಡ ಅಂಥದ್ದೇ ಆಗಿದೆ. दिल्ली ने भगत सिंह, राजगुरु, सुखदेव, जब उन्होंने बहरी कांग्रेस की सरकार के खिलाफ असेंबली में बम फेंका था, उस क्रांति का बिगुल भी सुना है. ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ಅವರು ಕಾಂಗ್ರೆಸ್ ಸರ್ಕಾರವನ್ನ ಜಾಗೃತಗೊಳಿಸೋಕೆ ಬಾಂಬ್ ಎಸೆದಿದ್ರು ಅಂತ ರೇಖಾ ಗುಪ್ತಾ ದೆಹಲಿ ವಿಧಾನಸಭೆಯಲ್ಲಿ ಹೇಳಿದ್ದಾರೆ. ಆಗ ಕಾಂಗ್ರೆಸ್ ಸರ್ಕಾರವೇ ಇರಲಿಲ್ಲ. ಆಗ ಬ್ರಿಟಿಷರು ಅಧಿಕಾರದಲ್ಲಿದ್ರು ಮತ್ತು ಕಾಂಗ್ರೆಸ್ ಬ್ರಿಟಿಷರೊಂದಿಗೆ ಸ್ವಾತಂತ್ರ್ಯ ಹೋರಾಟದಲ್ಲಿತ್ತು ಅನ್ನೋ ಸಣ್ಣ ತಿಳುವಳಿಕೆನೂ ದೆಹಲಿ ಮುಖ್ಯಮಂತ್ರಿಗಳಿಗಿಲ್ವಾ? ದೆಹಲಿ ಮುಖ್ಯಮಂತ್ರಿಯಾಗಿ ಮಾಡಿದ ಕೆಲಸ ಏನೂ ಇಲ್ಲದೆ ಇದ್ರು ಬರೀ ಹೇಳಿಕೆಗಳಿಂದಲೇ ಸುದ್ದಿಯಾಗುವ ರೇಖಾ ಗುಪ್ತಾ ಈಗ ಇಂಥದ್ದೊಂದು ಹೇಳಿಕೆ ನೀಡಿ ನಗೆಪಾಟಲಿಗೆ ಈಡಾಗಿದ್ದಾರೆ. ಅವರು ಮುಖ್ಯಮಂತ್ರಿ ಆದಾಗಿನಿಂದ ತಮ್ಮ ಕಾರ್ಯಗಳಿಗಿಂತ ಹೆಚ್ಚಾಗಿ ತಮ್ಮ ಹೇಳಿಕೆಗಳಿಂದ ಸುದ್ದಿಯಲ್ಲಿದ್ದಾರೆ. AQI ಅನ್ನ ತಾಪಮಾನ ಅಂತ ಹೇಳಿ ಈಗಾಗಲೇ ಮುಜುಗರ ಹುಟ್ಟಾಕಿದ್ದು ಗೊತ್ತೇ ಇದೆ. ಈಗ ಇತಿಹಾಸದಲ್ಲಿನ ತಮ್ಮ ತಿಳುವಳಿಕೆಯನ್ನ ಪ್ರದರ್ಶಿಸೋಕೆ ಹೋಗಿ ಈ ಮಾತುಗಳನ್ನ ಆಡಿದ್ದಾರೆ. ಇದಕ್ಕಾಗಿ ಈಗ ಆಮ್ ಆದ್ಮಿ ಪಕ್ಷ ರೇಖಾ ಗುಪ್ತಾ ವಿರುದ್ಧ ವಾಗ್ದಾಳಿ ನಡೆಸಿದೆ. ಈ ಹೇಳಿಕೆಯನ್ನ AAPಯ ಪ್ರತಿಯೊಂದು ಸಾಮಾಜಿಕ ಮಾಧ್ಯಮ ಹ್ಯಾಂಡಲ್ನಲ್ಲಿ ಹಂಚಿಕೊಳ್ಳಲಾಗ್ತಿದೆ. ರೇಖಾ ಗುಪ್ತಾ ಪ್ರಕಾರ ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜಗುರು ವಿಧಾನಸಭೆಯಲ್ಲಿ ಬಾಂಬ್ ಎಸೆದಿದ್ದು ಬ್ರಿಟಿಷ್ ಆಡಳಿತದ ವಿರುದ್ಧ ಅಲ್ಲ, ಆದರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಇತಿಹಾಸವನ್ನ ಬದಲಾಯಿಸಲು ಪ್ರಯತ್ನಿಸ್ತಾ ಇರುವ ಯಾರಾದ್ರೂ ಸಿಕ್ಕಾಪಟ್ಟೆ ಬುದ್ಧಿವಂತಿಕೆ ತೋರ್ಸೋಕ್ ಹೋದಾಗ ಹೀಗಾಗತ್ತೆ. AAPಯ ಸೌರಭ್ ಭಾರದ್ವಾಜ್ ಅವರು ಈ ಹೇಳಿಕೆಯನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಮೊದಲು ಹಂಚಿಕೊಂಡ್ರು. ಅತಿಶಿ ಕೂಡ ಇದನ್ನ ಹಂಚಿಕೊಂಡಿದ್ದಾರೆ. ವಾಸ್ತವವಾಗಿ ಗುರು ತೇಜ್ ಬಹದ್ದೂರ್ ಅವರ 350ನೇ ಜನ್ಮ ದಿನಾಚರಣೆ ಬಗ್ಗೆ ದೆಹಲಿ ವಿಧಾನಸಭೆಯಲ್ಲಿ ಮಂಗಳವಾರ ಚರ್ಚೆ ನಡೀತಾ ಇತ್ತು. ಆ ಚರ್ಚೆಯಲ್ಲಿ ಮಾತಾಡ್ತಿದ್ದ ರೇಖಾ ಗುಪ್ತಾ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹೇಳಿಕೆ ಮೂಲಕ ಅವ್ರು ಏನ್ ಸಾಬೀತುಪಡಿಸೋಕೆ ಹೊರಟಿದ್ದಾರೆ? ಭಾರತೀಯರ ಮೇಲೆ ಮಾಡಿದ ದೌರ್ಜನ್ಯಗಳಿಗೆ ಬ್ರಿಟಿಷರಿಗೆ ಕ್ಲೀನ್ ಚೀಟ್ ಅನ್ನ ನೀಡ್ತಾ ಇದ್ದಾರಾ? ಕಾಂಗ್ರೆಸ್ ಅನ್ನ ಗುರಿಯಾಗಿಸಿ ಏನಾದ್ರೂ ಟೀಕೆ ಮಾಡೋದಷ್ಟೇ ಮುಖ್ಯ ಅನ್ನೋ ಹೀನ ಮಟ್ಟಕ್ಕೆ ಬಿಜೆಪಿ ನಾಯಕರು ಇಳಿದಿದ್ದಾರಾ? ಒಬ್ಬ ಮುಖ್ಯಮಂತ್ರಿ ಇಂಥದ್ದೊಂದು ಹೇಳಿಕೆ ನೀಡ್ತಾರೆ ಅನ್ನೋದು ನಗೆಪಾಟಲಿನ ವಿಷಯಕ್ಕಿಂತ ಹೆಚ್ಚಾಗಿ ಬಹಳ ಗಂಭೀರವಾದ ಪ್ರಶ್ನೆ ಆಗತ್ತಲ್ವಾ? ದೆಹಲಿ ಮುಖ್ಯಮಂತ್ರಿಗೆ ಇತಿಹಾಸದ ಕನಿಷ್ಠ ಜ್ಞಾನವೂ ಇಲ್ವಾ? ರಾಹುಲ್ ಗಾಂಧಿ ಅವರ ಬಾಯಿಂದ ಏನಾದ್ರೂ ತಪ್ಪು ಮಾತು ಬಂದ್ರೆ ಅವರನ್ನ ಪಪ್ಪು ಅಂತ ಬ್ರಾಂಡ್ ಮಾಡಲಾಗತ್ತೆ. ಈಗ ರೇಖಾ ಗುಪ್ತಾ ಅವರು ಮಾಡಿದ್ದೇನು? ಅವರನ್ನ ವಜಾಗೊಳಿಸುವಂತೆ ಒತ್ತಾಯಿಸಲಾಗ್ತಿದೆ. AAPಯ ಅತಿಶಿ, ಸೌರಭ್ ಭಾರದ್ವಾಜ್ ಎಲ್ಲರೂ ರೇಖಾ ಗುಪ್ತಾ ಅವರ ಈ ವಿಡಿಯೋವನ್ನ ಮಾಡಿ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಮಾಡ್ತಿದ್ದಾರೆ. ಇದರ ಬಗ್ಗೆ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಇನ್ನು ಯಾವುದೇ ಸ್ಪಷ್ಟನೆ ಕೊಟ್ಟಿಲ್ಲ. ರೇಖಾ ಗುಪ್ತಾ ಹೇಳಿಕೆ ಬಗ್ಗೆ ಬಿಜೆಪಿ ಏನ್ ಪ್ರತಿಕ್ರಿಯೆ ಕೊಡಬಹುದು? ರೇಖಾ ಗುಪ್ತಾ ಅವರ ಸ್ಥಾನ ಅಪಾಯದಲ್ಲಿದ್ಯಾ? ಕಾದ್ ನೋಡ್ಬೇಕಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.